ತಾಯಿಗಿಂತ ದೇವರೇ ಸುತ್ತು ಕೊಟ್ಟವರಿಗಿಂತ ದೊಡ್ಡವರು ಯಾರು ಇಲ್ಲ ಅನ್ನೋದು ಗಾಡಿ ಇರುವುದು ಮಾತು. ತಾಯಿಗಿಂತ ಅಮ್ಮಯ್ಯ ಸುತ್ತು ಬೆಳೆದವರಿಗಿಂತ ದೊಡ್ಡವರು ಯಾರು ಮಾತು. ಮಗನೇ ಅಮ್ಮಯ್ಯ ಸುತ್ತು ಕೊಟ್ಟವರಿಗಿಂತ ಯಾರಿಲ್ಲದಂತೆ ಹೌದು ಮಾತು. ತಾಯಿಯ ಮುಖವನ್ನು ನನ್ನನ್ನು ಸಣ್ಣನಿದ್ದಾಗ ನದಿಯಲ್ಲಿ ಬಿಟ್ಟು ಬಂದಿಯಲ್ಲ ಮಾತು. ನನ್ನ ಬೋಧಿಸಿದ್ದರೆ ಈ ಲೋಕದಲ್ಲಿ ಇವತ್ತಿಗೆ ಕುಲವಿನೊಂದು ಅಪಜಾತಿ ಗುರುಗಳಿಸಿದ್ದೆ ಅಮ್ಮಯ್ಯ. ಅಮ್ಮಯ್ಯ ತಿಳಿಯದೆ ಆದ ತಪ್ಪಿಗೆ ಈಗ ಬಂದು ಕೇಳಿಕೊಳ್ಳುವುದು ಹೌದೇನ ಮಾತು. ಎಂದ ಮಾತಿಗೆ ಒಡಂಬಟ್ಟು ಬಾ ಕಂದ. ಮಾತು ಕೇಳಿದರೆ ಆಗುವುದು ನನಗೆ ಆನಂದ. ಆಗೋ ಜನರೇ ಮಗನೇ ಮಗನೇ ಬಾ ಎಂದು ಅಪ್ಪಿಕೊಂಡು ಮುತ್ತು ಇಟ್ಟಾಗ್ತದೆ. ಒಂದು ಪ್ರಮಾಣದ ಮಾತು ಹೇಳದೆ ಮಾತ್ರ ವಾಚಲ್ಲವನ್ನು ಕಂಡ ಕಣ್ಣಲ್ಲಿ ನೀರು ತಂದಟ್ಟಿಗೆ ತಾವೇ ಭಯ ಕೌರವನ ಉಪ್ಪು ತಿಂದಿದ್ದು ಸಂಧಿಗೆ ಎತ್ತಬೇಕು ಮಾತೆ. ಎತ್ತ ಮಾತೆ ಒತ್ತ ಮಾತೆ ಈ ಭೂಮಾತೆ. ಇದರಲ್ಲಿ ಎತ್ತ ಯಾರು ಕಡಿಮೆ ಯಾರೆಂದು ತಕ್ಕಡಿಯಲ್ಲಿಟ್ಟ ನಾನೇಗ ಕೂಗಲಿ ಅಮ್ಮಯ್ಯ. ಅಮ್ಮಯ್ಯ ಈಗ ನಾನು ನಿನ್ನ ಮಾತಿಗೆ ಒಪ್ಪಿ ಕೌರಂ ತಪ್ಪು ಇದು ಮಾತ್ರ ಕ್ಷತ್ರಿಯರ ಧರ್ಮ ಅಲ್ಲ. ಹೊರಗೆ ಇದು ಅಲ್ಲದೆ ನಾನೊಂದು ಗಜ ತೂಕದ ಬಂಗಾರವನ್ನು ದಾನ ಧರ್ಮ ಕೊಟ್ಟರೆ ಬೇಡ ಎನ್ನದ ಆಪ್ತ ಸೇರಿದ ಕೌರಂ ಬಿಟ್ಟು ಪಾಂಡವರ ಕಡೆಗೆ ಏಕ ಬರಬೇಕ ಮಾತೆ. ಈ ವಚನವನ್ನು ಬಿಟ್ಟು ನಾನು ಸೇರಿದರೆ ನಡೆಸಿಬಿಡಲು ಅಯ್ಯ ಸರ್ವತರಾಗಿ ಕೇಳಮ್ಮಯ್ಯ. ಹೌದು ಅಮ್ಮಯ್ಯ. ಈ ಮಾತಿನಲ್ಲಿ ನಿನಗೆ ಅನುಮಾನ ಕಂಡರೆ ಸೂರ್ಯ ಚಂದ್ರ ಜಾಸ್ತಿಯಾಗಿ ಅಡಗ ಮಾತಿನ ಸಾಕ್ಷಿಯಾಗಿ ಈ ಭೂದೇವಿ ಸಾಕ್ಷ್ಯವಾಗಿ ನಡೆಸಿಕೊಳ್ಳಲು ಪಾಂಡವರ ಕಡೆಗೆ ಬಾಯೆಂಬ ಶಬ್ದವನ್ನು ಬಿಟ್ಟು ಮಾತ್ರ